ಇನ್ನು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಎಸ್ಐಟಿ ಅವರು. ಈಗ ಐಟಿ ಅಧಿಕಾರಿಗಳ ಕಿರುಕುಳದಿಂದಲೇ ಅವರು ಆತ್ಮಹತ್ಯೆ ಅಂತ ಏನು ಕುಟುಂಬದವರು ಆರೋಪ ಮಾಡಿದ್ರು, ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಐಟಿ ಅಧಿಕಾರಿಗಳಿಬ್ಬರ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಸ್ಐಟಿ. ಐಟಿ ಅಧಿಕಾರಿಗಳಿಗೆ ಸಾಲು ಸಾಲು ಪ್ರಶ್ನೆ ಕೇಳಿ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಎಷ್ಟು ದಿನದಿಂದ ರಾಯ್ ಕಚೇರಿಯಲ್ಲಿ ಪರಿಶೀಲನೆ ನಡೆದಿತ್ತು, ಸಿಜೆ ರಾಯ್ ವಿಚಾರಣೆ ಮಾಡಲಾಗಿತ್ತಾ, ಯಾವ ಕಾರಣಕ್ಕೆ ದಾಳಿ ಮಾಡಲಾಗಿತ್ತು, ಒಮ್ಮೆ ದಾಳಿ ಮಾಡಿ ತಿಂಗಳ ಬಳಿಕ ಬಂದದ್ದು ಯಾಕೆ, ಈ ಎಲ್ಲದರ ಬಗ್ಗೆ ಐಟಿ ಅಧಿಕಾರಿಗಳಿಂದ ಎಸ್ಐಟಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರಂತೆ. ಪ್ರೊಸೀಜರ್ ಪ್ರಕಾರ ದಾಳಿ ಮಾಡಿ ಮಾಹಿತಿ ಕಲೆ ಹಾಕಿದ್ದೀವಿ ಅಷ್ಟೇ, ನಾವು ರಾಯ್ ಅವರಿಗೆ ಕಿರುಕುಳ ಕೊಟ್ಟಿಲ್ಲ ಅಂತ ಐಟಿ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. ಯಾರು ತಾನೇ ಹೌದು ನಾವು ಕಿರುಕುಳ ಕೊಟ್ಟಿದ್ವಿ ಅಂತಾರ? ಯಾರನ್ನು ಕೇಳಿದ್ರು ಇಲ್ಲ ನಾವು ಕಿರುಕುಳ ಕೊಟ್ಟಿಲ್ಲ ಅಂತಲೇ ಹೇಳೋದು. ಕಳ್ತನ ಮಾಡಿದವನಿಗೆ ಕಳ್ತನ ಮಾಡಿದೆಯೇನಪ್ಪ ಅಂದರೆ ಇಲ್ಲ ಅಂತಾನೆ, ಕೊಲೆ ಮಾಡಿದವನು ಕೊಲೆ ಮಾಡಿದೆಯಾ ಅಂದರೆ ಇಲ್ಲ ಅಂತಾನೆ. ಹಾಗೆ ಇವರು ಕೂಡ ಕಿರುಕುಳ ಕೊಟ್ಟಿಲ್ಲ ಅಂದಿದ್ದಾರೆ, ಅಷ್ಟೇ ವಿಚಾರ. ಆದರೆ ಕಿರುಕುಳದಿಂದಲೇ ಅವರು ಸಾವನ್ನಪ್ಪಿದ್ದಾರೆ ಅಂತ ಪ್ರೂವ್ ಮಾಡಬೇಕು ಅನ್ನೋದೇ ಆದರೆ ಅದು ದೊಡ್ಡ ಸವಾಲಿದೆ. ಇವರ ಹೇಳಿಕೆಯಿಂದ ಪ್ರೂವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ SIT ಅವರು ಯಾವ ಥರ ತೀರ್ಮಾನ ತಗೋತಾರೆ ಅಂತ. ಇವರಿಬ್ಬರು ಕೇರಳದ IT ಅಧಿಕಾರಿಗಳು, ಇವರು ಇದ್ದಾಗಲೇ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಅವ್ರನ್ನ ಅವತ್ತಿಂದ ಕೇರಳಕ್ಕೆ ಹೋಗೋಕ್ಕೆ ಬಿಟ್ಟಿಲ್ಲ, ಬೆಂಗಳೂರಿನಲ್ಲೇ ಇರಿಸ್ಕೊಂಡಿದ್ದಾರೆ. ಅವರ ವಿಚಾರಣೆಯನ್ನು ಈಗ SIT ಅಧಿಕಾರಿಗಳು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ IT ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ನೀವು ಕಿರುಕುಳ ಕೊಟ್ಟರೆ ಅಂತಂದರೆ ಹ್ಞೂ ಅಂತಾರ? ಖಂಡಿತ ಇಲ್ಲ ಅಂತಲೇ ಅಂತಾರೆ ಅವರು. ಬಟ್ ಅವ್ರು ಕಿರುಕುಳದಿಂದಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ನಿಜ ಆದರೆ ಅದನ್ನು ಪ್ರೂವ್ ಮಾಡೋದು ದೊಡ್ಡ ಸವಾಲು SIT ಅವರಿಗೆ. ಅದಕ್ಕೆ ಅವ್ರು ಆಯ್ಕೆ ಮಾಡ್ಕೊಳ್ಬೇಕಾದ ದಾರಿ ಯಾವುದು ಅಂತ? ಅರವಿಂದ್, ಇಲ್ಲಿರುವಂಥ ಪ್ರಶ್ನೆ ಏನು ಅಂದರೆ, ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಡಿಸೆಂಬರ್ನಲ್ಲೇ ದಾಳಿ ಮಾಡಿದ ನಂತರದಲ್ಲಿ ಆ ಸಂದರ್ಭದಲ್ಲಿ ಒಂದು ಕೊಠಡಿಯನ್ನು ಸೀಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮೊನ್ನೆ ಮತ್ತೆ ಅದೇ ಕೊಠಡಿಯನ್ನು ಓಪನ್ ಮಾಡಿ ಪರಿಶೀಲನೆ ಮಾಡ್ತಿದ್ದಂಥ ವೇಳೆಯಲ್ಲಿ ಸಿಜೆ ರಾಯ್ ಅವರು ಅಲ್ಲಿಗೆ ಬರ್ತಾರೆ. ಬಂದಂಥ ವೇಳೆಯಲ್ಲಿ ಆ ಕೊಠಡಿಯನ್ನು ಸೀಲ್ ಮಾಡಿದರು. ಆ ಸೀಲ್ ಮಾಡಿದ್ದಂಥ ಕೊಠಡಿಯಲ್ಲಿ ಇದ್ದಂಥ ದಾಖಲೆಗಳ ಆಧಾರದ ಮೇಲೆ ಅವರನ್ನು ಪ್ರಶ್ನೆ ಮಾಡಲಾಗುತ್ತೆ, ವಿಚಾರಣೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಏನು SIT ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಅದೇ ಕಾರಣಕ್ಕಾಗಿ ಈಗ ಇಬ್ಬರು IT ಅಧಿಕಾರಿಗಳನ್ನು SIT ಅಧಿಕಾರಿಗಳ ಕರೆಸಿ ಅವರನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಯಾವ ಉದ್ದೇಶಕ್ಕಾಗಿ IT ದಾಳಿ ಮಾಡಲಾಗಿತ್ತು ಮತ್ತು ಎಷ್ಟು ಬಾರಿ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿ ಮಾಡಿದರೆ, ಆ ನಂತರದಲ್ಲಿ ಸಿಜೆ ರಾಯ್ ಅವತ್ತು ಬಂದಂಥ ವೇಳೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ಮತ್ತು ಒಂದು ತಿಂಗಳ ನಂತರದಲ್ಲಿ ಯಾಕೆ ಆ ಕೊಠಡಿಯನ್ನು ತೆಗೆಸಿ ಓಪನ್ ಮಾಡಿ ನಂತರದಲ್ಲಿ ವಿಚಾರಣೆ ಮಾಡ್ತಾ ಇದ್ರೆ ಅದರ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡಿ ಅಂತೇಳಿ ಈಗ SIT ಅಧಿಕಾರಿಗಳು IT ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಅವರು ನಾವು ಯಾವುದೇ ರೀತಿಯ ಕಿರುಕುಳ ಕೊಟ್ಟಿಲ್ಲ, ಬದಲಾಗಿ 2ನೇ ಬಾರಿ ದಾಳಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರು ಬಂದು ಫ್ರಸ್ಟ್ರೇಷನ್ಗೊಳಗಾಗಿ ಆತ್ಮಹತ್ಯೆಗೊಳಗಾಗಿರ್ಬೋದು ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ SIT ಅಧಿಕಾರಿಗಳು ಕೂಡ ಇಲ್ಲಿವರೆಗಿನ ತನಿಖೆಯಲ್ಲಿ ಕೆಲವು ಮೌಖಿಕ ಆರೋಪಗಳು ಬಿಟ್ಟರೆ ಯಾವುದೇ ರೀತಿಯ IT ಅಧಿಕಾರಿಗಳಿಗೆ ಕಿರುಕುಳ ನೀಡಿರೋದ್ರ ಬಗ್ಗೆ ಯಾವುದೇ ಸೂಕ್ತ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿಯೇ ಈಗ SIT ಅಧಿಕಾರಿಗಳು ಅವತ್ತು ಯಾರೆಲ್ಲ ದಾಳಿ ಮಾಡಿದ್ರು ಅವರನ್ನು ಒಬ್ಬೊಬ್ಬರನ್ನಾಗೆ ಕರೆದು ಅವ್ರ ಬಳಿ ಮಾಹಿತಿ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಂದಂತೂ ನಿಜ, ಕುಟುಂಬಸ್ಥರು ಆರೋಪ ಮಾಡಿಬಿಟ್ರು ಅಂತ ಅದೇ ನಿಜ ಅಂತ ಹೇಳೋಕ್ಕಾಗಲ್ಲ. SIT ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರಬೇಕು, ಅವರ ಆತ್ಮಹತ್ಯೆಗೆ ಕಾರಣ ಏನು ಅಂತ. ಈಗಾಗಲೇ ಆಲ್ಮೋಸ್ಟ್ 99% ಎಲ್ಲರೂ ಕೂಡ ಆತ್ಮಹತ್ಯೆ ಅಂತ ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ. ಬಟ್ ಕಾರಣವನ್ನು ಹುಡುಕಬೇಕು. ಆ ಕಾರಣ ಏನು ಅಂತಕ್ಕಂಥದ್ದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ನೋಡೋಣ.